ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಾಕ್ಷಿ ಕಿಚನ್ಸ್ ಆ್ಯಂಡ್ ಲಾಗ್ಸ್. ಇದು ಸೋಮವಾರ ಸಂಜೆ ಲಾಗ್ ಆಗಿರುತ್ತೆ. ಸೋಮವಾರ ಸಂಜೆ ಮನೆಗೆ ಒಂದು ಸ್ವಲ್ಪ ಗ್ರಾಸರೀಸ್ ಬೇಕಾಗಿತ್ತು, ಅಂದರೆ ಎಣ್ಣೆ ಒಂದು ಸ್ವಲ್ಪ ಅದೆಲ್ಲ ಖಾಲಿಯಾಗಿತ್ತು, ಎಣ್ಣೆ ಬೇಕಾಗಿತ್ತು, ಹಾಗೆ ಇಂಗು, ಚಾಟ್ ಮಸಾಲ ಎಲ್ಲ ಬೇಕಾಗಿತ್ತು. ನಾನು ಸಾಮಾನ್ಯವಾಗಿ ಡಿಮಾರ್ಟಿಗೆ ಹೋದಾಗೆಲ್ಲ ತೊಗೊಂಬಂದುಬಿಟ್ಟಿರ್ತೀನಿ. ಆದರೆ ಸರಿ ಡಿಮಾರ್ಟಿಗೆ ಹೋದಾಗ ಒಂದು 2 ತಿಂಗಳಿಗೆ ಆಗೋಷ್ಟು ಗ್ರಾಸರೀಸ್ನ ತೊಗೊಂಬಂದಿದ್ದೆ. ಆದರೆ ಎಣ್ಣೆ ಮಾತ್ರ ಒಂದು 4 ಪ್ಯಾಕೆಟ್ ಮಾತ್ರ ತೊಗೊಂಡು ಬಂದಿದ್ದೆ. ಹಾಗಾಗಿ ಎಣ್ಣೆ ಅದೆಲ್ಲ ಖಾಲಿಯಾಗಿತ್ತಲ್ವ ಅಂತೇಳಿ ರಿಲಯನ್ಸ್ ಮಾಲ್ಟಲ್ಲಿ ಹೋಗಿ ತೊಗೊಂಬಂದ್ರಾಯ್ತು ಅಂತ ಇವತ್ತು ರಿಲಯನ್ಸ್ ಮಾಲ್ಟಿಗೆ ಬಂದಿದ್ದೀನಿ. ಅಂದರೆ ರಿಲಯನ್ಸ್ ಮಾಲ್ಟಲ್ಲೂ ನಮಗೇನು ಬೇಕು ನೋಡಿ ಅದೆಲ್ಲ ಸಿಗುತ್ತೆ, ಹಾಗಾಗಿ ಇಲ್ಲೇ ಬಂದ್ರಾಯ್ತು ಅಂತ ಬಂದಿದ್ದೀನಿ. ಅಂದರೆ ನನಗೆ ಒಂದು ಸ್ವಲ್ಪ ಸಾಸ್ಗಳು ಹಾಗೆ ಚಾಟ್ ಮಸಾಲ ಅದೆಲ್ಲ ಬೇಕಾಗಿತ್ತು, ಹಾಗಾಗಿ ಇಲ್ಲೇ ಬಂದರೆ ಒಂದೇ ಸರಿ ಎಲ್ಲ ತೊಗೊಂಡು ಹೋದ್ರಾಯ್ತು ಅಂತ ಬಂದಿದ್ದೀನಿ. ಹಾಗೆ ನನ್ನ ಜೊತೆಗೆ ನನ್ನ ಮಗನೂ ಸಹ ಬಂದಿದ್ದ. ನನ್ನ ಮಗ ನೋಡಿ ಇದು ಚಿಕ್ಕದಾಗಿರುವಂತಹ ಟ್ರ್ಯಾಲಿ ಇಟ್ಕೊಂಡು ಯಾವ ಥರ ಓಡಾಡ್ತಾ ಇದ್ದಾನೆ ಅಂತ ಹೇಳ್ಬಿಟ್ಟು, ನಾನು ಬ್ಯಾಸ್ಕೆಟ್ ತೊಗೊಳ್ಳೋ ಏನು ಜಾಸ್ತಿ ಗ್ರಾಸರೀಸ್ ತೊಗೊಳ್ಳೋ ಅವಶ್ಯಕತೆ ಏನಿಲ್ಲ ಅಂತಂದಿದ್ದಕ್ಕೆ ಚಿಕ್ಕ ಟ್ರ್ಯಾಲಿ ನೋಡ್ದೆ. ಆಮೇಲೆ ಬ್ಯಾಸ್ಕೆಟ್ ಬೇಡ, ಈ ಟ್ರ್ಯಾಲಿನ ತೊಗೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಆ ಟ್ರ್ಯಾಲಿನ ತೊಗೊಂಡು ಓಡಾಡ್ತಾ ಇದ್ದೀನಿ. ಅವನಿಗೆ ಪಾಸ್ತಾ ಹಾಗೆ ಮ್ಯಾಗಿ ನೂಡಲ್ಸು ಅದೇನಾದರೂ ಸಿಕ್ಬಿಟ್ರೆ ಸಾಕು, ಅಮ್ಮ ಇದು ತಗೋ ಅದು ತಗೋ ಅಂತ ನೀನು ಇಟ್ಕೊಂಡ್ಬಿಡ್ತಾನೆ ಒಂದೇ ಹತ್ರನೇ. ಇಲ್ಲ ಅದನ್ನೇ ಕೇಳ್ತಾ ಇದ್ದ, ಅಮ್ಮ ಇಪ್ಪಿ ನೂಡಲ್ಸ್ ಇದೆ ಅಮ್ಮ, ಇಲ್ಲಿ ಇಪ್ಪಿ ಪಾಸ್ತಾ ಇದೆ ತೊಗೊಳಮ್ಮ ಇದನ್ನು ಅಂತ ಹೇಳ್ಬಿಟ್ಟು ಕೇಳ್ತಾ ಇದ್ದೆ. ಇನ್ನು ಮೊನ್ನೆನಾದರೂ ಪಾಸ್ತಾ ಮಾಡಿಕೊಟ್ಟಿದ್ದೆ ಅಲ್ವಾ, ಬೇಡ ಅಂತ ಹೇಳ್ಬಿಟ್ಟು ನಾನಿಲ್ಲಿ ಏನೂ ತೊಗೊಳಕ್ಕೆ ಹೋಗಲಿಲ್ಲ. ಹಾಗೆ ನನಗೊಂದು ಸ್ವಲ್ಪ ಫ್ರೆಶ್ ಕ್ರೀಮ್ ಅದೆಲ್ಲ ಬೇಕಾಗಿತ್ತು. ಫ್ರೆಶ್ ಕ್ರೀಮ್ ಏನು ತೊಗೊಳ್ಳಿಲ್ಲ, ಯಾಕಂದರೆ ಇದರಲ್ಲಿರೋಂತಹ ಡೇಟು ಇನ್ನೇನು ಮುಗಿಯೋಕ್ಕಂತ ಬಂದಿತ್ತು. ಹಾಗಾಗಿ ಇನ್ನು ತೊಗೊಂಡ್ರೆ ವೇಸ್ಟ್ ಆಗುತ್ತಲ್ಲ ಅಂತೇಳಿ ಅದನ್ನು ತೊಗೊಳಕ್ಕೇನು ಹೋಗಲಿಲ್ಲ ನಾನು. ಈ ಮನೆಗೆ ಒಂದು ಸ್ವಲ್ಪ ಎಣ್ಣೆ ಹಾಗೆ ಇಂಗು ಬೇಕಾಗಿತ್ತು, ಹಾಗೆ ಚಾಟ್ ಮಸಾಲ ಬೇಕಾಗಿತ್ತು, ನನಗೆ ಪೆರಿ ಪೆರಿ ಮಸಾಲ ಹಾಗೆ ಒಂದು ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ ಅದೆಲ್ಲ ಬೇಕಾಗಿತ್ತು. ಅಂದರೆ ಇದು ಒಂದು ಸೆಟ್ಟೇ ಬರುತ್ತೆ ಚಿಲ್ಲಿ ಫ್ಲೇಕ್ಸ್, ಇದು ಆರಿಗೆನೋ ಮಿಕ್ಸು ಹಾಗೆ ಪಿಜ್ಜಾ ಮಿಕ್ಸು ಅದೆಲ್ಲ ಬಂದುಬಿಡುತ್ತೆ. ಅದು ಏನೋ ಖಾಲಿ ಆಗಿತ್ತಂತೆ, ಹಾಗಾಗಿ ಅದು ಯಾವುದೂ ತೊಗೊಳ್ಳಿಲ್ಲ. ಸಿಂಪಲ್ಲಾಗಿ ಒಂದು 2 ಪ್ಯಾಕೆಟ್ ಎಣ್ಣೆ ಪ್ಯಾಕೆಟು ಹಾಗೆ ಚಾಟ್ ಮಸಾಲ ಅದನ್ನೆಲ್ಲ ತೊಗೊಂಡು ಮನೆಗೆ ಬಂದಿದ್ದಾಯಿತು. ಈ ಮಕ್ಕಳನ್ನ ಕರ್ಕೊಂಡು ಬಂದರೆ ಮಾತ್ರ ಸಿಕ್ಕಿದ್ದೆಲ್ಲ ತಗೋ ಅಂತ ಕೇಳ್ತಾನೆ ಇರ್ತಾರೆ. ಅಂದರೆ ತಿನ್ನೋದಕ್ಕೆ ಅವ್ರಿಗೆ ಏನು ಬೇಕು ನೋಡಿ ಅದನ್ನು ನನ್ನ ಮಗ ಸಿಕ್ಕಿದ್ದೆಲ್ಲ ಕೇಳ್ತಾ ಇದ್ದ. ಅಂದರೆ ಚಿಪ್ಸ್ ಕೊಡ್ಸಮ್ಮ, ಚಾಕ್ಲೇಟ್ ಕೊಡ್ಸಮ್ಮ ಅಂತೇಳ್ಬಿಟ್ಟು ನಾನು ಯಾವುದನ್ನು ಕೊಡ್ಸೋಕ್ಕೆ ಹೋಗಲಿಲ್ಲ. ಯಾಕೆಂದರೆ ಹೊರಗಡೆ ಅವರು ಯಾವ ಥರ ಮಾಡಿರ್ತಾರೆ ಏನೋ ಗೊತ್ತಿರಲ್ಲ, ಹಾಗೆ ಪ್ಯಾಕಿಂಗ್ ಯಾವ ಟೈಮಲ್ಲಿ ಮಾಡಿರ್ತಾರೋ ಅಂತಲೂ ಗೊತ್ತಿರಲ್ಲ, ಎಷ್ಟು ದಿನ ಪ್ಯಾಕಿಂಗ್ ಮಾಡಿ ಇಟ್ಟಿರ್ತಾರೋ ಅಂತಲೂ ಗೊತ್ತಿರಲ್ಲ ಅಲ್ವಾ. ಹಾಗಾಗಿ ನಾನೇನು ತೊಗೊಂಡು ಬರೋಕ್ಕೇನು ಹೋಗಲಿಲ್ಲ. ಇನ್ನು ಮನೆಗೆ ಬಂದಮೇಲೆ ಚಾಟ್ ಮಸಾಲ ತೊಗೊಂಬಂದಿದ್ದೆ ಅಲ್ವಾ, ಅದು ಓಪನ್ ಯಾವ ಥರ ಮಾಡೋದಂತ ಗೊತ್ತೇ ಇರಲಿಲ್ಲ ನನಗೆ. ಯಾಕಂದರೆ ಫಸ್ಟ್ ಟೈಮ್ ನಾನು ಈ ಥರ ಬಾಕ್ಸ್ ತೊಗೊಂಬಂದಿರೋದು. ಸಾಮಾನ್ಯವಾಗಿ 10 ರೂಪಾಯಿ ಪ್ಯಾಕೆಟ್ ತೊಗೊಂಬಂದು ನಾನು ಯೂಸ್ ಮಾಡ್ಕೊತಾ ಇರ್ತೀನಿ. ಇನ್ನೇನು ಹೇಗಿದ್ರು ಮನೇಲಿ ಚಾಟ್ ಮಾಡೋದಕ್ಕೆ ಬೇಕೇ ಬೇಕಲ್ವ ಚಾಟ್ ಮಸಾಲ ಅಂತೇಳ್ಬಿಟ್ಟು ಒಂದು ಬಾಕ್ಸೇ ತೊಗೊಂಬಂದು ಇಟ್ಕೊಂಡ್ರಾಯ್ತು ಅಂತೇಳಿ ತೊಗೊಂಡು ಬಂದಿದ್ದೆ. ನಾನು ನೋಡಿದೆ ಟ್ರೈ ಮಾಡಿದೆ, ನಾನು ಮಾಡೋದಕ್ಕೆ ಬರಲಿಲ್ಲ. ನನ್ನ ಮಗ ಬಂದುಬಿಟ್ಟು ಅಮ್ಮ ನಾನು ಓಪನ್ ಮಾಡಿ ಕೊಡ್ತೀನಿ ಕೊಡಿ ಇಲ್ಲಿ ಅಂತ ಹೇಳ್ಬಿಟ್ಟು ಹೋಗ್ಬಿಟ್ಟು ಅವನೇ ಓಪನ್ ಮಾಡಿ ತೊಗೊಂಡು ಬಂದು ಕೊಟ್ಟಿದ್ದಾನೆ. ಇಲ್ಲಿ ತೋರಿಸ್ತಾ ಇದ್ದಾನೆ ನೋಡಿ, ಈ ಥರ ಓಪನ್ ಮಾಡಬೇಕು, ಈ ಥರ ಕ್ಲೋಸ್ ಮಾಡಬೇಕು, ಈ ಥರ ಮಾಡಿದರೆ ಬರುತ್ತೆ ಇದು ಅಂತ ನನಗೆ ಹೇಳ್ಕೊಡ್ತಾ ಇದ್ದೆ. ಇಲ್ಲಿ ಈ ಮಕ್ಕಳು ಎಷ್ಟು ಶಾರ್ಪ್ ಇರ್ತಾರೆ ಅಂದರೆ ಇವಾಗಿನ ಮಕ್ಕಳು ಮಾತ್ರ ಏನಾದರೂ ಹೊಸದಿದ್ದರೆ ಅದನ್ನು ಕಲಿಬೇಕು ಅನ್ನೋದೊಂದು ತುಂಬ ಇಂಟ್ರೆಸ್ಟ್ ಇರುತ್ತೆ ಅವರಿಗೆ. ಹಾಗಾಗಿ ನನ್ನ ಮಗನೂ ಅಷ್ಟೇ, ನಾವೇನಾದರೂ ಹೊಸದೇನಾದ್ರು ತೊಗೊಂಬಂದರೆ ಹಾಗೆ ಅವನಿಗೆ ಒಂದು ಸ್ವಲ್ಪ ಈ ರಿಪೇರಿ ಮಾಡೋ ಕೆಲಸ ಅಂದರೆ ತುಂಬಾ ಇಷ್ಟ ಅವನಿಗೆ. ಅದೆಲ್ಲ ಮಾಡ್ತಾಯಿರ್ತಾನೆ ಮನೇಲಿ ಕೂತ್ಕೊಂಡು ಇದನ್ನು ಅಂತ ಹೇಳ್ಬಿಟ್ಟು. ಇವತ್ತು ಅದನ್ನೇ ನನಗೆ ಹೇಳ್ಕೊಡ್ತಾ ಇದ್ದ. ಹಾಗೆ ಇಂಗು ಬಾಟಲ್ನ ಓಪನ್ ಮಾಡಿಕೊಡ್ಲ ಅಂತ ಹೇಳ್ದೆ. ಇವತ್ತೇ ನನಗೆ ಯೂಸ್ ಆಗೋಲ್ಲ ಇಂಗು ಬಾಟ್ಲು, ಬೇಡ ಸುಮ್ಮನಿರು ಅಂತ ಹೇಳ್ಬಿಟ್ಟು ಅದನ್ನು ಇಲ್ಲಿ ಬೇಡ ಅಂತ ಎತ್ತಿಕ್ಕಿದ್ದಾಯಿತು. ಹಾಗೆ ಬರ್ತಾ ಇರುವಾಗ ಒಂದು ಸ್ವಲ್ಪ ಈರುಳ್ಳಿನೂ ಸಹ ಖಾಲಿಯಾಗಿತ್ತು, ಈರುಳ್ಳಿನೂ ಸಹ ತೊಗೊಂಬಂದಿದ್ದಾಯಿತು. ಇನ್ನು ನಾನೇನು ಜಾಸ್ತಿ ಏನು ಗ್ರಾಸರೀಸ್ ಏನು ತೊಗೊಂಬಂದಿರಲಿಲ್ಲವಲ್ಲ, ಹಾಗಾಗಿ ನಾನಿಲ್ಲಿ ಏನು ಗ್ರಾಸರೀಸ್ ತೊಗೊಂಬಂದಿದ್ದೀನಿ ಅಂತ ಏನೂ ತೋರಿಸ್ತಾ ಇಲ್ಲ ಇಲ್ಲಿ. ಇನ್ನು ಹಾಗೆ ಇವತ್ತು ನೈಟ್ ಊಟಕ್ಕೆ ಚಪಾತಿ ಹಾಗೆ ಟೊಮೆಟೊ ಸಾಂಬಾರು ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಬೆಳಿಗ್ಗೆ ಒಂದು ಸ್ವಲ್ಪ ಪಾಲಕ್ ಸೊಪ್ಪಿತ್ತು, ಹಾಗೆ ಪಾಲಕ್ ಸೊಪ್ಪನ್ನ ಹಾಕಿಬಿಟ್ಟು ಪಾಲಕ್ ಚಪಾತಿ ಮಾಡೋಣ ಅಂತೇಳಿ ಪಾಲಕ್ ಚಪಾತಿಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಹಾಗೆ ಅದರ ಸೈಡಿಗೆ ಟೊಮೆಟೊ ಸಾಂಬಾರನ್ನು ಸಹ ಮಾಡಿದ್ರಾಯ್ತು ಅಂತೇಳಿ ಟೊಮೆಟೊನು ಸಹ ಹುರಿದ್ಬಿಟ್ಟು ನೀಟಾಗಿ ಸಾಂಬಾರಿಗೆ ರೆಡಿ ಮಾಡ್ಕೊತಾ ಇದ್ದೆ. ನಾನು ಸಿಂಪಲ್ಲಾಗಿ ಮಾಡ್ಕೊತೀನಿ, ಒಂಥರ ರಸಮ್ ಥರನೂ ಇರಬೇಕು, ಸಾಂಬಾರು ಥರನೂ ಇರಬೇಕು, ಆ ಥರ ಇಲ್ಲಿ ಸಾಂಬಾರನ್ನ ಮಾಡ್ಕೊತೀನಿ. ತುಂಬಾ ಸುಲಭ ಈ ಟೊಮೆಟೊ ಸಾಂಬಾರನ್ನ ಮಾಡೋದು ಮಾತ್ರ. ನಮ್ಮನೇಲಿ ಎಲ್ರಿಗೂ ಇಷ್ಟ. ಈ ಸಾಂಬಾರನ್ನ ಮಾಡಿಬಿಟ್ರೆ ಅವತ್ತಿನ ದಿನವೇ ಖಾಲಿಯಾಗಿಬಿಡುತ್ತೆ. ನೈಟ್ ಮಾಡಿದ್ರೆ ಒಂದು ನೈಟಿಗೆ ಖಾಲಿಯಾಗಿಬಿಡುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಆದರೆ ಟೊಮೆಟೊ ಸ್ವಲ್ಪ ಹುಳಿ ಆಗಿರುತ್ತೆ ಅಲ್ವಾ, ಹಾಗಾಗಿ ಟೊಮೆಟೊ ಸಾಂಬಾರು ಅಂದರೆ ತುಂಬಾ ಇಷ್ಟಪಡ್ತಾರೆ. ಹಾಗೆ ಟೊಮೆಟೊ ಸಾಂಬಾರು ಮಾಡೋದು ಸಹ ಬೇಗನೆ ಆಗಿಬಿಡುತ್ತಲ್ವ, ಹಾಗಾಗಿ ಇವತ್ತು ಟೊಮೆಟೊ ಸಾಂಬಾರನ್ನೇ ಮಾಡಿದ್ರಾಯ್ತು ಅಂತ ಟೊಮೆಟೊ ಸಾಂಬಾರನ್ನ ರೆಡಿ ಮಾಡ್ಕೊತಿದ್ದೆ.
ಸಾಂಬಾರನ್ನೆಲ್ಲ ಒಗ್ಗರಣೆ ಹಾಕಿಬಿಟ್ಟು ಸಾಂಬಾರನ್ನ ಕುದಿಯೋಕ್ಕೆ ಇಟ್ಬಿಟ್ಟು ಒಂದು ಸ್ವಲ್ಪ ಚಟ್ನಿ ಪುಡಿ ಹಾಗೆ ಜೀರಿಗೆ ಪುಡಿ ಎಲ್ಲ ಮಾಡ್ಕೋಬೇಕಾಗಿತ್ತು, ಅದನ್ನು ಸಹ ರೆಡಿ ಮಾಡ್ಕೊತಿದ್ದೀನಿ. ಹಾಗೆ ಇವತ್ತು ಚಪಾತಿ ಜೊತೆಗೆ ಬೆಳಗ್ಗೆ ಮಾಡಿರುವಂತಹ ಹೆಸರು ಕಾಳು ದಾಲೇ ಇತ್ತು, ಇನ್ನು ಒಂದು ಹೊತ್ತಿಗಲ್ವಾ ಅಂತೇಳ್ಬಿಟ್ಟು ಅದನ್ನೇ ಸರಿ ಮಾಡ್ಕೊಂಡ್ರೆ ಆಯಿತು ಅಂತ ಇಲ್ಲಿ ಹೆಸರು ಕಾಳು ದಾಲನ್ನು ಸಹ ಇಲ್ಲಿ ಬಿಸಿ ಮಾಡ್ಕೊತಾ ಇದ್ದೆ. ಹಾಗೆ ಇಲ್ಲಿ ಶೇಂಗಾ ಚಟ್ನಿ ಮಾಡೋದಕ್ಕೆ ಮೊದಲಿಗೆ ನಾನು ಶೇಂಗಾ ಹಾಗೆ ಜೀರಿಗೆನ ಹುರಿದಿಟ್ಕೊಂಡ್ಬಿಟ್ಟಿದ್ದೆ. ಅಂದರೆ ಜೀರಿಗೆ ಪುಡಿನೂ ಸಹ ಖಾಲಿಯಾಗಿತ್ತು, ಒಂದು 15 ದಿನವೇ ಆಗಿತ್ತು, ಬರೀ ಅಂಗಡಿಯಿಂದ ತೊಗೊಂಬಂದು ಹಾಕ್ತಾನೆ ಇದ್ದೆ. ಹಾಗಾಗಿ ಇವತ್ತು ಹೇಗೂ ಟೈಮ್ ಇತ್ತಲ್ವ ಅಂತೇಳ್ಬಿಟ್ಟು ಜೀರಿಗೆ ಪುಡಿ ಹಾಗೆ ಈ ಚಟ್ನಿ ಪುಡಿನ ಮಾಡ್ಕೊಂಡ್ರೆ ಆಯಿತು ಅಂತೇಳಿ ಚಟ್ನಿ ಪುಡಿಗೆ ರೆಡಿ ಮಾಡ್ಕೊತಾ ಇದ್ದೀನಿ. ತುಂಬಾ ಸುಲಭ ಈ ಶೇಂಗಾ ಚಟ್ನಿ, ಅದರಲ್ಲೂ ನಮ್ಮ ಉತ್ತರ ಕರ್ನಾಟಕದ ಶೇಂಗಾ ಚಟ್ನಿ ಅಂದರೆ ತುಂಬಾ ಚೆನ್ನಾಗಿರುತ್ತಲ್ವ. ಹಾಗಾಗಿ ಇವಾಗ ಒಂದು ತಿಂಗಳಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಮಾಡ್ಕೊತೀನಿ. ಒಂದು ತಿಂಗಳು ಬರೋಲ್ಲ, ಒಂದು 15 ದಿನ ಆಗಿಬಿಡುತ್ತೆ. ಯಾಕಂದರೆ ಉಪ್ಪಿಟ್ಟಿಗೆ ಹಾಗೆ ಬಿಸಿ ಚಪಾತಿ ಬಿಸಿ ರೊಟ್ಟಿಗೆ ತುಂಬ ಚೆನ್ನಾಗಿರುತ್ತೆ ಈ ಚಟ್ನಿ ಪುಡಿ ಮಾತ್ರ. ನಮ್ಮನೇಲಿ ಹೇಗೆ ಅಂದರೆ ಈ ಗುರೆಡ್ ಚಟ್ನಿ ಹಾಗೆ ಅಗಸೆ ಚಟ್ನಿ ಅಂದರೆ ನನಗೆ ತುಂಬಾ ಇಷ್ಟ ಆಗುತ್ತೆ. ಈ ಶೇಂಗಾ ಚಟ್ನಿ ಹಾಗೆ ಹುರ್ಗಡ್ಲೆ ಚಟ್ನಿ ಅಂದರೆ ನನ್ನ ಮಗನಿಗೆ ನನ್ನ ಹಸ್ಬೆಂಡ್ಗೆ ತುಂಬ ಇಷ್ಟ ಆಗುತ್ತೆ. ಅಂದರೆ ಬಿಸಿ ಬಿಸಿಯಾಗಿರುವಂತಹ ಉಪ್ಪಿಟ್ಟಿಗೆ ಹಾಕ್ಕೊಂಡು ತಿಂತಾಯಿದ್ರೆ ಸೂಪರ್ ಆಗಿರುತ್ತೆ. ಹಾಗಾಗಿ ಇವತ್ತು ಶೇಂಗಾ ಚಟ್ನಿನೇ ಮಾಡಿದ್ರಾಯ್ತು ಅಂತ ಇನ್ನು ಶೇಂಗಾ ಚಟ್ನಿನ ಮಾಡ್ಕೊತಾ ಇದ್ದೀನಿ. ಇನ್ನು ಹಾಗೆ ಇಲ್ಲಿ ಜೀರಿಗೆ ಪುಡಿನೂ ಸಹ ಖಾಲಿಯಾಗಿತ್ತಲ್ವ, ಮೊದಲಿಗೆ ಇಲ್ಲಿ ಜೀರಿಗೆನ ಹುರ್ಕೊಂಡು ಹಾಗೆ ಅದ್ರ ಜೊತೆಗೆ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಸಹ ಹುರಿದು ಜೀರಿಗೆ ಪುಡಿನೂ ಸಹ ರೆಡಿ ಮಾಡ್ಕೊತಾ ಇದ್ದೀನಿ. ಈ ಥರ ಮನೇಲಿ ಮಾಡಿಟ್ಕೊಂಡ್ಬಿಟ್ರೆ ನಾವು ಆರಾಮಾಗಿ ಒಂದು ತಿಂಗಳವರೆಗೂ ಯೂಸ್ ಮಾಡ್ಕೋಬಹುದು. ಈ ನಾನು ಧನಿಯಾ ಪುಡಿ ಹಾಗೆ ಜೀರಿಗೆ ಪುಡಿನ ಯಾವುದೂ ಅಂಗಡಿಯಿಂದ ತೊಗೊಂಬರಲ್ಲ. ಈ ಥರ ಏನಾದರೂ ಖಾಲಿ ಆದಾಗ ಅಥವಾ ನನಗೆ ಮಾಡೋಕ್ಕೆ ಟೈಮ್ ಇಲ್ಲದೇ ಇರೋಂತಹ ಟೈಮಲ್ಲಿ ಮಾತ್ರ ನಾನು ಅಂಗಡಿಯಿಂದ ತೊಗೊಂಬಂದು ಹಾಕ್ಕೊತಾ ಇರ್ತೀನಿ. ಇನ್ನು ಟೈಮ್ ಸಿಕ್ಕಾಗೆಲ್ಲ ಈ ಥರ ಮಾಡಿಟ್ಕೊಂಡ್ಬಿಟ್ರೆ ಆರಾಮಾಗಿ ಒಂದು ತಿಂಗಳವರೆಗೂ ನನಗೆ ಆಗಿಬಿಡುತ್ತೆ. ಹಾಗಾಗಿ ಇಲ್ಲಿ ಜೀರಿಗೆ ಪುಡಿನೂ ಸಹ ರೆಡಿ ಮಾಡ್ಕೊಂಡು ಅದಾದ ನಂತರ ಚಟ್ನಿ ಪುಡಿನೂ ಸಹ ರೆಡಿ ಮಾಡ್ಕೊತಾ ಇದ್ದೀನಿ. ಇನ್ನು ಇಲ್ಲಿ ಜೀರಿಗೆ ಪುಡಿ ಹಾಗೆ ಚಟ್ನಿ ಪುಡಿನೆಲ್ಲ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಅದನ್ನ ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಟ್ಟಿದ್ದೀನಿ. ಯಾಕಂದರೆ ಬಿಸಿ ಇರುವಾಗಲೇ ನಾವು ಸ್ಟೋರ್ ಮಾಡ್ಕೊಂಡ್ಬಿಟ್ರೆ ವಾಸನೆ ಬಂದುಬಿಡುತ್ತೆ. ಹಾಗಾಗಿ ಅದನ್ನ ತಣ್ಣಗಾಗೋದಕ್ಕೆ ಬಿಟ್ಟೆ. ಹಾಗೆ ನಾನಿವತ್ತು ಪಾಲಕ್ ಚಪಾತಿನ ಯಾವ ಥರ ಮಾಡಿದ್ದೀನಿ ಅಂತ ಇವಾಗ ನಿಮ್ಮ ಜೊತೆಗೆ ಶೇರ್ ಮಾಡ್ತಾಯಿದ್ದೀನಿ ನೋಡಿ. ಮೊದಲಿಗೆ ಇಲ್ಲಿ ಗೋಧಿ ಹಿಟ್ಟನ್ನ ತೊಗೊಂಡಿದ್ದೀನಿ, ನೀವು ಎಷ್ಟು ಬೇಕಾದ್ರೂ ತೊಗೋಬೋದು. ಹಾಗೆ ನಾನಿಲ್ಲಿ ಗೋಧಿ ಹಿಟ್ಟಿಗೆ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರುವಂತಹ ಪಾಲಕ್ ಸೊಪ್ಪನ್ನ ಸೇರಿಸ್ಕೊತಾ ಇದ್ದೀನಿ. ನೀವು ಬೇಕಂದರೆ ಒಂದು ಸ್ವಲ್ಪ ಪಾಲಕ್ ಸೊಪ್ಪನ್ನ ಬಿಸಿನೀರಿಗೆ ಕುದಿಸ್ಬಿಟ್ಟು ಪೇಸ್ಟ್ ಮಾಡ್ಕೊಂಡು ಸಹ ಹಾಕೋಬೋದು. ನಾನೇನು ಪೇಸ್ಟ್ ಮಾಡ್ಕೊಂಡೇನು ಹಾಕ್ಕೊತಾ ಇಲ್ಲ, ಡೈರೆಕ್ಟಾಗಿ ಹಾಗೇ ಹಾಕ್ಕೊತಿದ್ದೀನಿ. ಹಾಗೆ ತುಂಬಾ ಎಳೆಯದಾಗಿತ್ತು ಈ ಪಾಲಕ್ ಸೊಪ್ಪು, ಹಾಗಾಗಿ ಡೈರೆಕ್ಟಾಗಿಯೇ ಹಾಕ್ಕೊತಾ ಇದ್ದೀನಿ. ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕೊಂಡ ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಎಳ್ಳನ್ನು 1 ಸ್ಪೂನ್ ಸೇರಿಸ್ಕೊತಾ ಇದ್ದೀನಿ, ಬಿಳೆ ಎಳ್ಳನ್ನ ಸೇರಿಸ್ಕೊತಾ ಇದ್ದೀನಿ. ಅದಾದ ನಂತರ ಓಮ್ ಕಾಳನ್ನ ಸೇರಿಸ್ಕೊತಾ ಇದ್ದೀನಿ. ಓಮ್ ಕಾಳನ್ನ ಒಂದು ಸ್ವಲ್ಪ ಈ ಥರ ಕ್ರಷ್ ಮಾಡಿ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಹಾಗೆ ಫ್ಲೇವರ್ ಸಹ ತುಂಬ ಚೆನ್ನಾಗಿ ಬರ್ತಾ ಇರುತ್ತೆ ಚಪಾತಿದು. ಹಾಗಾಗಿ ಇನ್ನು ಅದಾದ ನಂತರ ಜೀರಿಗೆನ ಸೇರಿಸ್ಕೊತಾ ಇದ್ದೀನಿ. ನೀವು ಇಲ್ಲಿ ಜೀರಿಗೆ ಪುಡಿನಾದರೂ ಸೇರಿಸ್ಕೋಬೋದು, ಇಲ್ಲ ಈ ಥರ ಜೀರಿಗೆನಾದರೂ ಸಹ ಸೇರಿಸ್ಕೋಬೋದು. ನಾನು ಜೀರಿಗೆನ ಸೇರಿಸ್ಕೊತಾ ಇದ್ದೀನಿ. ಅದಾದ ನಂತರ ಇದಕ್ಕೆ ಅಚ್ಚ ಖಾರದ ಪುಡಿ ಹಾಗೆ ಧನಿಯಾ ಪುಡಿ ಹಾಗೆ ಗರಂ ಮಸಾಲ ಒಂದು ಸ್ವಲ್ಪ ಅರಿಶಿನ ಪುಡಿನ ಸೇರಿಸ್ಕೊಂಡು ನೀಟಾಗಿ ಇದನ್ನು ಮೊದಲಿಗೆ ಹಾಗೆ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಯಾಕಂದರೆ ಪಾಲಕ್ ಸೊಪ್ಪು ಹಾಕಿರೋದ್ರಿಂದ ಪಾಲಕ್ ಸೊಪ್ಪೆಲ್ಲ ನೀರಿರುತ್ತಲ್ವ, ಹಾಗಾಗಿ ಮೊದಲಿಗೆ ಹಾಗೆ ಡ್ರೈ ಆಗಿಯೇ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಡ್ರೈ ಆಗಿ ಮಿಕ್ಸ್ ಮಾಡ್ಕೊಂಡು ನಂತರ ಇದಕ್ಕೆ ಸ್ವಲ್ಪನೇ ನೀರನ್ನ ಹಾಕ್ಕೊಂಡು ಈ ಚಪಾತಿ ಹಿಟ್ಟನ್ನ ಯಾವ ಥರ ಕಲಿಸ್ಕೊತೀವಿ ನೋಡಿ ಅದೇ ಥರನೇ ಕಲಿಸ್ಕೊಳ್ಳಿ. ಆದರೆ ಒಂದು ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೊಳ್ಳಿ. ಯಾಕಂದರೆ ನಾವು ನೆನೆಸಿದ ಮೇಲೆ ಇನ್ನೊಂದು ಸ್ವಲ್ಪ ತೆಳುವಾಗಿಬಿಡುತ್ತೆ. ಉಪ್ಪು ಎಲ್ಲ ಹಾಕ್ಬಿಟ್ಟಿರ್ತೀವಲ್ವ, ಆವಾಗ ಪಾಲಕ್ ಸೊಪ್ಪು ಇನ್ನೊಂದು ಸ್ವಲ್ಪ ನೀರು ಬಿಟ್ಕೊಂಡ್ಬಿಡುತ್ತೆ. ಹಾಗಾಗಿ ಒಂದು ಸ್ವಲ್ಪ ಚಪಾತಿ ಹಿಟ್ಟಿನಕಿಂತ ಒಂದು ಸ್ವಲ್ಪ ಗಟ್ಟಿಯಾಗಿ ನೀವು ಕಲಿಸ್ಕೋಬೋದು. ನೀವು ಬೇಕಾದರೆ ಇದಕ್ಕೆ ಚಿಕ್ಕದಾಗಿ ಮೆಣಸಿನ್ಕಾಯಿ ಹಾಗೆ ಶುಂಠಿ ಬೆಳ್ಳುಳ್ಳಿನೂ ಸಹ ಕಟ್ ಮಾಡಿ ಸೇರಿಸ್ಕೋಬೋದು, ಇಲ್ಲ ಅದನ್ನು ಪೇಸ್ಟ್ ಮಾಡಿ ಸಹ ಸೇರಿಸ್ಕೋಬೋದು. ನಾನು ಇನ್ಸ್ಟೆಂಟಾಗಿ ಮಾಡ್ಕೊತಾ ಇರೋದ್ರಿಂದ ಅದೇನೂ ಹಾಕೊಳ್ಳೋಕ್ಕೋ ಏನೂ ಹೋಗಿಲ್ಲ. ಬೇಕಾದರೆ ನೀವು ಈರುಳ್ಳಿನೂ ಸಹ ಚಿಕ್ಕದಾಗಿ ಕಟ್ ಮಾಡಿ ಸೇರಿಸ್ಕೋಬೋದು. ಒಂಥರ ಪರೋಟ ಥರನೂ ಸಹ ನೀವು ಮಾಡ್ಕೋಬೋದು. ನಾನು ಏನೂ ಹಾಕ್ಕೊಂಡಿಲ್ಲ, ಇವಾಗ ಏನು ತೋರಿಸಿದ್ದೀನಲ್ಲ ಇಂಗ್ರೀಡಿಯೆಂಟ್ಸು ಅದನ್ನು ಮಾತ್ರ ಹಾಕಿ ಇಲ್ಲಿ ಈ ಚಪಾತಿನ ಮಾಡ್ಕೊತಾ ಇದ್ದೀನಿ. ಇದು ಸಹ ತುಂಬಾ ಚೆನ್ನಾಗಿರುತ್ತೆ. ನಮ್ಮನೇಲಿ ಏನಂದರೆ ನಾರ್ಮಲ್ ಚಪಾತಿ ಆದರೆ ಅಷ್ಟಾಗಿ ತಿಂತಾ ಇರ್ತಾರೆ ಯಾವಾಗಲೂ. ಹಾಗಾಗಿ ಇವತ್ತು ಒಂದು ಹೊತ್ತಿಗಲ್ವಾ ಬಿಸಿ ಬಿಸಿಯಾಗಿ ಇದರ ಚಪಾತಿ ಮಾಡಿಕೊಟ್ರೆ ತಿಂತಾರೆ ಎಣ್ಣೆ ಕಾರಣಕ್ಕೆ. ಇವತ್ತು ಹೇಗಿದ್ದರೂ ಮನೇಲಿ ಪಾಲಕ್ ಸೊಪ್ಪಿತ್ತು ಅಂತ ಹೇಳಿ ಈ ಪಾಲಕ್ ಚಪಾತಿನ ಮಾಡ್ತಾಯಿದ್ದೆ. ಹಾಗೆ ಇದ್ರ ಜೊತೆಗೆ ನೀವು ಪಲ್ಯನೇ ಬೇಕು ಅಂತ ಏನಿಲ್ಲ, ಚಟ್ನಿ ಪುಡಿ ಅಥವಾ ತುಪ್ಪ ಅಥವಾ ಬೆಣ್ಣೆ ಏನೂ ಇಲ್ಲ ಅಂದರೆ ಮೊಸರು ಜೊತೆಗೂ ಸಹ ನೀವು ತಿನ್ಕೊಂಬಿಡೋದು. ತುಂಬ ಚೆನ್ನಾಗಿರುತ್ತೆ ಈ ಚಪಾತಿ ಮಾತ್ರ. ಹಾಗೆ ಇದನ್ನು ಬಿಸಿ ಬಿಸಿಯಾಗಿ ಮಾಡಿಕೊಡ್ತಾಯಿದ್ರೆ ಒಬ್ಬರು ಆರಾಮಾಗಿ 4-5 ಚಪಾತಿ ತಿಂತಾರೆ, ಅಷ್ಟು ಚೆನ್ನಾಗಿರುತ್ತೆ ಈ ಪಾಲಕ್ ಚಪಾತಿ ಮಾತ್ರ. ನಾನಿಲ್ಲಿ ಚಪಾತಿ ಹಿಟ್ಟನ್ನ ಕಲಿಸ್ಬಿಟ್ಟು ಒಂದು ಅರ್ಧ ಗಂಟೆ ಬಿಟ್ಟಿದ್ದೆ. ಒಂದು ಅರ್ಧ ಗಂಟೆ ಆದಮೇಲೆ ಹಿಟ್ಟು ನೀಟಾಗಿ ನೆಂದ್ಕೊಂಡಿತ್ತು. ನೆಂದ್ಕೊಂಡ್ಮೇಲೆ ಒಂದು 8 ಚಪಾತಿನ ಮಾಡ್ತಾಯಿದ್ದೆ. ಇಲ್ಲಿ 8 ಚಪಾತಿಗೆ 8 ಉಳ್ಳೆಗಳನ್ನ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಆ ವಿಡಿಯೋ ಇಲ್ಲಿ ಸ್ಕಿಪ್ ಆಗಿಬಿಟ್ಟಿದೆ, ಅದನ್ನು ಸೇರಿಸೋದಕ್ಕೆ ಆಗಲಿಲ್ಲ.
ಇನ್ನು ಅದಾದ ನಂತರ ಏನು ನಾರ್ಮಲ್ ಚಪಾತಿನ ಯಾವ ಥರ ಮಾಡ್ಕೊತೀನಿ ನೋಡಿ ಅದೇ ಥರ ಮೊದಲಿಗೆ ಇಲ್ಲಿ ಸ್ವಲ್ಪ ಪೂರಿ ಥರ ಲಟ್ಟಿಸ್ಕೊಂಡಿದ್ದೀನಿ. ಅದಾದ ನಂತರ ಈ ಥರ ಎಣ್ಣೆನ ಅಪ್ಲೈ ಮಾಡಿಕೊಂಡು ಟ್ರಯಾಂಗಲ್ ಶೇಪಲ್ಲಿ ಫೋಲ್ಡ್ ಮಾಡ್ಕೊಂಡು ನಾನು ಮಾಡೋದು ಯಾವಾಗಲೂ ಚಪಾತಿ ಅದೇ ಥರನೇ ಇಲ್ಲಿ ಈ ಚಪಾತಿನೂ ಸಹ ಮಾಡ್ಕೊತಿದ್ದೀನಿ. ಆದರೆ ನಾರ್ಮಲ್ ಚಪಾತಿಗಿಂತ ಒಂದು ಸ್ವಲ್ಪ ದಪ್ಪದಾಗಿ ಮಾಡ್ಕೊಳ್ಳಿ, ಆವಾಗ ತುಂಬ ಚೆನ್ನಾಗಿರುತ್ತೆ. ಯಾಕಂದರೆ ನಾವಿಲ್ಲಿ ಪಾಲಕ್ ಸೊಪ್ಪನ್ನ ಕಟ್ ಮಾಡಿ ಹಾಕಿರೋದ್ರಿಂದ ಬೇಗನೆ ಕಟ್ಟಾಗಿಬಿಡುತ್ತೆ. ಹಾಗಾಗಿ ಒಂದು ಸ್ವಲ್ಪ ದಪ್ಪದಾಗಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ನಾನಿಲ್ಲಿ ಒಂದು ಸ್ವಲ್ಪ ದೊಡ್ಡ ಉಳ್ಳೆನೇ ಮಾಡ್ಕೊಂಡಿದ್ದೀನಿ, ಅಂದರೆ ಹಿಟ್ಟನ್ನು ದೊಡ್ಡದಾಗಿಯೇ ಸ್ವಲ್ಪ ದಪ್ಪದಾಗಿಯೇ ತೊಗೊಂಡಿದ್ದೀನಿ. ಹಾಗಾಗಿ ಸ್ವಲ್ಪ ದೊಡ್ಡದಾಗಿಯೇ ಮಾಡ್ಕೊತಿದ್ದೀನಿ ಚಪಾತಿನ. ನೀವೇನಾದರೂ ಮೀಡಿಯಮ್ ಸೈಜಲ್ಲಿ ತೊಗೊಂಡಿದ್ರೆ ಮೀಡಿಯಮ್ ಸೈಜಲ್ಲಿ ಚಪಾತಿನ ಮಾಡ್ಕೊಳ್ಳಿ. ಇಲ್ಲಾಂದರೆ ನೀವು ಚಿಕ್ಕದಾಗಿ ಹಿಟ್ಟನ್ನ ತೊಗೊಂಡು ಫುಲ್ಕ ಥರನೂ ಸಹ ಮಾಡಿಕೊಂಡು ತಿನ್ಬೋದು, ಅದು ಸಹ ತುಂಬಾ ಚೆನ್ನಾಗಿರುತ್ತೆ. ನಾನಿಲ್ಲಿ ಮೀಡಿಯಮ್ ಸೈಜಾಗಿ ಚಪಾತಿನ ಮಾಡ್ಕೊತಿದ್ದೀನಿ. ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲಿ ನಾನು ಯಾವ ಥರ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು, ಹಾಗೆ ಎಷ್ಟು ದಪ್ಪ ಮಾಡಿದ್ದೀನಿ ಅಂತಲೂ ಸಹ ತೋರಿಸ್ತಾ ಇದ್ದೀನಿ ನೋಡಿ. ಇಷ್ಟು ದಪ್ಪ ಆದರೆ ಸಾಕಾಗುತ್ತೆ. ಇದೇ ಥರ ನಾನು ಇಲ್ಲಿ ಒಂದು 4ನ ರೆಡಿ ಮಾಡ್ಕೊಂಡ್ಬಿಡ್ತೀನಿ. ಯಾಕೆಂದರೆ ಹಿಟ್ಟು ಮೆತ್ತಗಾಗ್ಬಿಟ್ಟಿದೆ, ಒಂದೇ ಸರಿಗೆ ಲಟ್ಟಿಸ್ಕೊಂಡು ಬೇಯಿಸ್ಕೊಂಡ್ಬಿಟ್ರೆ ಅಂಟ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಒಂದು 4ನ ಮಾತ್ರ ಇಲ್ಲಿ ಮಾಡಿಕೊಂಡು ಬೇಯಿಸ್ಕೊತಾ ಇದ್ದೀನಿ ನಾನಿಲ್ಲಿ. ಹಾಗೆ ಟೈಮು ಸಹ ಆಗಿತ್ತಲ್ವ, ಹಾಗಾಗಿ ಬಿಸಿ ಬಿಸಿಯಾಗಿ ಚಪಾತಿನ ಲಟ್ಟಿಸ್ಕೊಂಡು ಒಂದೇ ಸರಿ ಬೇಯಿಸ್ಕೊಂಡ್ರೆ ಆಯಿತು ಅಂತ ಒಂದು 4ನ ಮಾಡ್ಕೊತಾ ಇದ್ದೀನಿ. ನಾನು ಚಪಾತಿ ಮಾಡುವಂತಹ ಟೈಮಲ್ಲಿ ತವಾನು ಸಹ ಬಿಸಿ ಇಟ್ಕೊಂಡಿದ್ದೆ. ತವಾನು ಸಹ ನೀಟಾಗಿ ಬಿಸಿಯಾಗಿದೆ. ತವಾನ ನಾವು ಯಾವ ಥರ ಬಿಸಿ ಮಾಡ್ಕೋಬೇಕಂದ್ರೆ ಅದರಿಂದ ಹೊಗೆ ಬರೋಕ್ಕೆ ಶುರು ಆಗಬೇಕು. ಆ ಥರ ಬಿಸಿ ಮಾಡಿಕೊಂಡ್ರೆ ಫಸ್ಟ್ ಚಪಾತಿನೂ ಸಹ ನೀಟಾಗಿ ಬೆಂದ್ಕೊಂಡ್ಬಿಟ್ಟಿರುತ್ತೆ. ಒಬ್ಬೊಬ್ರು ಹೇಳ್ತಾರೆ ಫಸ್ಟ್ ಚಪಾತಿ ಅಷ್ಟಾಗಿ ಚೆನ್ನಾಗಿ ಬೆಂದಿರೋದಿಲ್ಲ, ತಿನ್ನೋಕ್ಕೆ ಹೋಗಬೇಡಿ ಅಂತ ಹೇಳ್ತಾರೆ. ಆದರೆ ತವಾನ ನಾವು ತುಂಬ ಹೀಟ್ ಮಾಡಿಬಿಟ್ರೆ ಚೆನ್ನಾಗಿ ಈ ಚಪಾತಿನೂ ಸಹ ಬೇಯಿಸ್ಕೋಬಹುದು. ಇವಾಗ ನಾನು ಮಾಡಿರೋಂತಹ ಚಪಾತಿನ ಇಲ್ಲಿ ತವಾದ ಮೇಲೆ ಹಾಕ್ಕೊಂಡು ಒಂದು ಸೈಡು ನೀಟಾಗಿ ಬೇಯಿಸ್ಕೊತಾ ಇದ್ದೀನಿ. ಅದಾದ ನಂತರ ಇದನ್ನ ಟರ್ನ್ ಮಾಡಿ ಒಂದು ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಬೇಯಿಸ್ಕೋಬೇಕಾಗುತ್ತೆ. ನೀವು ನೋಡ್ತಾ ಇರ್ಬೋದು ಯಾವ ಥರ ಬೆಂದಿದೆ ಅಂತ. ಹಾಗೆ ಕಲರು ಸಹ ನೋಡ್ತಾ ಇರ್ಬೋದು ನೀವು ಯಾವ ಥರ ಚೇಂಜ್ ಆಗಿದೆ ಅಂತ. ನೀವು ಇಲ್ಲಿ ಬೇಕಾದರೆ ಬೆಣ್ಣೆ ಅಥವಾ ತುಪ್ಪನೂ ಸಹ ಹಾಕ್ಕೊಂಡು ಬೇಯಿಸ್ಕೋಬಹುದು. ನಾನಿಲ್ಲಿ ಎಣ್ಣೆನೇ ಹಾಕ್ಕೊಂಡು ಬೇಯಿಸ್ಕೊತಿದ್ದೀನಿ. ಯಾಕಂದರೆ ಚಟ್ನಿ ಪುಡಿ ಜೊತೆಗೆ ತುಪ್ಪ ಹಾಕ್ಕೊಂಡು ತಿನ್ನೋದ್ರಿಂದ ಇದಕ್ಕೂ ನಾನಿಲ್ಲಿ ತುಪ್ಪನ ಹಾಕಿಬಿಟ್ರೆ ಬಾಯಿ ಕಟ್ಕೊಂಡ್ಬಿಡುತ್ತೆ. ಹಾಗಾಗಿ ನಾನಿಲ್ಲಿ ತುಪ್ಪ ಹಾಕೇನು ಬೇಯಿಸ್ಕೊತಾ ಇಲ್ಲ. ನಾವು ಚಪಾತಿನ ಯಾವ ಥರ ಬೇಯಿಸ್ಕೊತೀವೋ ಅದೇ ಥರನೇ ಬೇಯಿಸ್ಕೋಬೇಕಾಗುತ್ತೆ. ನೀವು ಬೇಕಾದರೆ ಇಲ್ಲಿ ಕ್ರಿಸ್ಪಿಯಾಗೂ ಸಹ ಈ ಚಪಾತಿನ ಬೇಯಿಸ್ಕೊಂಡು ತಿನ್ಬೋದು, ತುಂಬ ಚೆನ್ನಾಗಿರುತ್ತೆ ಅದು ಸಹ. ನಾನಿಲ್ಲಿ ಒಂದು ಚಪಾತಿನ ಬೇಯಿಸಾದ ನಂತರ ಮತ್ತೆ ಒಂದು ಚಪಾತಿನ ಬೇಯಿಸ್ಕೊತಿದ್ದೀನಿ. ಯಾಕಂದರೆ ಮೊದಲು ಮಾಡಿರೋಂತಹ ಚಪಾತಿನ ಊಟ ಮಾಡ್ಕೊಂಬಿಟ್ರು ನಮ್ಮ ಅಣ್ಣ ಹಾಗೆ ನನ್ನ ಮಕ್ಕಳು. ಇವಾಗ ನನಗೆ ಎಷ್ಟು ಬೇಕು ನೋಡಿಬಿಟ್ಟು ಚಪಾತಿನ ಮಾಡ್ಕೊತಾ ಇದ್ದೆ. ಹಾಗಾಗಿ ಇನ್ನು ನನಗೂ ಸಹ ಇಲ್ಲಿ ಚಪಾತಿನ ಬೇಯಿಸ್ಕೊಂಡೆ. ಆಗ ಅವರು ಊಟ ಮಾಡ್ತಾಯಿದ್ರು ಅಂತ ಇಲ್ಲಿ ಅವರಿಗೆ ಊಟಕ್ಕೆ ಬಡಿಸ್ಕೊಂಡು ನಾನಿಲ್ಲಿ ಚಪಾತಿನ ಮಾಡ್ಕೊತಿದ್ದೆ. ಅಂದರೆ ಈ ಚಪಾತಿ ಹೇಗೆಂದರೆ ಬಿಸಿ ಬಿಸಿಯಾಗಿರುವಂತಹ ಚಪಾತಿನ ತಿಂತಾ ಇದ್ದರೆ ಆರಾಮಾಗಿ 4 ಚಪಾತಿ ತಿನ್ಬೋದು. ಹಾಗೆ ಅನ್ನನೂ ಸಹ ಕಡಿಮೆ ತಿನ್ಬೋದು. ಹಾಗಾಗಿ ನಾನಿವತ್ತು ಬಿಸಿ ಬಿಸಿಯಾಗಿಯೇ ಈ ಚಪಾತಿನ ಮಾಡಿಕೊಡ್ತಾ ಇದ್ದೆ. ಇನ್ನು ಇಲ್ಲಿ ಅವರಿಗೆ ಊಟಕ್ಕೆ ಕೊಡ್ತಾನೆ ನನಗೂ ಸಹ ಚಪಾತಿನ ರೆಡಿ ಮಾಡಿಕೊಂಡೆ. ಇನ್ನು ನಾನು ಸಹ ಊಟನ ಮುಗಿಸ್ಕೊಂಡ್ಬಿಡ್ಬೇಕು. ನೀವು ನೋಡ್ತಾ ಇರ್ಬೋದು ಚಪಾತಿ ಯಾವ ಥರ ಕಾಣ್ತಾಯಿದೆ ಅಂತ. ಸೂಪರಾಗಿತ್ತು ಚಪಾತಿ ಮಾತ್ರ. ನನಗೆ ಲಾಸ್ಟಲ್ಲಿ 2 ಚಪಾತಿ ಮಿಕ್ಕಿತ್ತು. ಹಾಗಾಗಿ ಇನ್ನು 2 ಚಪಾತಿನ ತಿನ್ಕೊಂಡು ಒಂದು ಸ್ವಲ್ಪ ರೈಸ್ನ ತಿನ್ಕೊಂಡ್ರಾಯ್ತು ಅಂತ ತಿಂತಾಯಿದ್ದೀನಿ. ನಾವು ಯಾವಾಗಲೂ ನಾರ್ಮಲ್ ಚಪಾತಿ ಮಾಡ್ಕೊಂಡು ತಿಂತಾನೆ ಇರ್ತೀವಿ ಅಲ್ವಾ. ಹಾಗೆ ಈ ಥರ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಮಕ್ಕಳು ಲಂಚ್ ಬಾಕ್ಸಿಗೂ ಸಹ ನೀವು ಈ ಚಪಾತಿನ ಮಾಡಿ ಕಳಿಸ್ಬೋದು. ಸೂಪರ್ ಟೇಸ್ಟಿಯಾಗಿರುತ್ತೆ. ಹಾಗೆ ತಿನ್ನಲ್ಲ ಅನ್ನೋರು ಸಹ ತಿಂತಾರೆ. ಹಾಗೆ ಸೊಪ್ಪು ಎಲ್ಲ ಯಾರು ತಿನ್ನಲ್ಲ ನೋಡಿ ಅವರಿಗೆ ಈ ಥರ ಮಾಡಿಕೊಡಿ, ಅವ್ರಿಗೂ ಸಹ ಸೊಪ್ಪನ್ನ ತಿನ್ನಿಸ್ದಂಗೆ ಆಗುತ್ತೆ. ನಾನು ಸಹ ಇಲ್ಲಿ ಊಟನೆಲ್ಲ ಮುಗಿಸ್ಕೊಂಡು ಬಂದು ಹಾಗೆ ಅಡುಗೆ ಮನೆಯೆಲ್ಲ ಕ್ಲೀನಿಂಗ್ ಮುಗಿಸ್ಕೊಂಡ ನಂತರ ಇನ್ನು ಇಲ್ಲಿ ಬಾಕ್ಸ್ಗಳೆಲ್ಲ ತೊಳೆದಿಟ್ಟಿದ್ದೆ. ಅಂದರೆ ಚಟ್ನಿ ಪುಡಿ ಬಾಕ್ಸ್ ಏನಿತ್ತಲ್ವ ಅದನ್ನು ಸಹ ತೊಳೆದಿಟ್ಟಿದ್ದೆ. ಇದನ್ನ ನೀಟಾಗಿ ಒರೆಸ್ಕೊಂಡ್ಬಿಟ್ಟು ಇಲ್ಲಿ ಈ ಚಟ್ನಿ ಪುಡಿನ ಸ್ಟೋರ್ ಮಾಡ್ಕೊತಾ ಇದ್ದೀನಿ. ನಮಗಿದು ಆರಾಮಾಗಿ 1 ತಿಂಗಳು ಅಥವಾ ಒಂದು 15 ದಿನ ಮಾತ್ರ ಬರುತ್ತೆ. ಮತ್ತು ಖಾಲಿ ಆದರೆ ಮತ್ತೆ ಮಾಡ್ಕೊತೀನಿ. ಯಾಕಂದರೆ ಜಾಸ್ತಿ ದಿನ ಇಟ್ಕೊಂಡ್ಬಿಟ್ರೆ ಶೇಂಗಾ ಆಗಿರೋದ್ರಿಂದ ಒಂದು ಸ್ವಲ್ಪ ಸ್ಮೆಲ್ ಬರುತ್ತೆ. ಅದಲ್ಲದೆ ನಾನು ಇದ್ರ ಜೊತೆಗೆ ಒಂದು ಸ್ವಲ್ಪ ಒಣ ಕೊಬ್ಬರಿನೂ ಸಹ ಸೇರಿಸಿರ್ತೀನಿ. ಹಾಗಾಗಿ 1 ತಿಂಗಳಿಗೆ ಆಗೋಷ್ಟು ಅಥವಾ 15 ದಿನಕ್ಕೆ ಆಗೋಷ್ಟು ಎಷ್ಟು ಬೇಕು ನೋಡ್ಬಿಟ್ಟು ಇಲ್ಲಿ ಮಾಡ್ಕೊತಾ ಇರ್ತೀನಿ ಅವಾಗವಾಗ. ಹಾಗಾಗಿ ಇನ್ನು ಅದಾದ ನಂತರ ಇಲ್ಲಿ ಜೀರಿಗೆ ಪುಡಿನೂ ಸಹ ನಾನಿಲ್ಲಿ ಇದೇ ಥರ ಸ್ಟೋರ್ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಇನ್ನು ಇದಾದ ನಂತರ ನಾನು ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಹಾಗೆ ನಾನು ಮಾಡಿರೋಂತಹ ರೆಸಿಪಿ ನಿಮಗೇನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಹಾಗೆ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮ್ಮದೊಂದು ಸಬ್ಸ್ಕ್ರೈಬು ನನಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ತುಂಬ ಜನ ಸಬ್ಸ್ಕ್ರೈಬ್ ಆಗ್ದೇ ನೋಡ್ತಾ ಇದ್ದೀರಾ. ಪ್ಲೀಸ್ ಹೇಗಿದ್ರು ನೋಡ್ತೀರಾ, ಒಂದು ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ ನೋಡಿ, ನನಗೆ ಹೆಲ್ಪ್ ಆಗುತ್ತೆ. ಹಾಗೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೂ ಸಹ ಶೇರ್ ಮಾಡಿ. ಅಥವಾ ನಿಮ್ಗೆ ಏನಾದರೂ ಯಾವುದಾದ್ರೂ ರೆಸಿಪಿ ಗೊತ್ತಿದ್ದರೆ ಆ ರೆಸಿಪಿನ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಾನು ಸಹ ಮನೇಲಿ ಮಾಡಿಬಿಟ್ಟು ಯಾವ ಥರ ಬಂದಿತ್ತು ಅಂತ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ. ಥ್ಯಾಂಕ್ ಯು.